ಸಿ ಇರ್ತೈತಿ. ಸೊ ಅದು ಪಿಗ್ಮೆಂಟೇಷನ್ಗೆ ಹೆಲ್ಪ್ ಮಾಡ್ತೈತಿ. ಮೊಸರು ಆಮೇಲೆ ತಪ್ಪಲ್ ಸಿಗಂಗಿಲ್ಲ ಶಿವಮೊಗ್ಗದಾಗ. ತೋರ್ಸಿ ಏನು ಮಾಡತ್ತಿ? ಸೂಪರ್ ಐತಿ ಅವ್ರ ಹೊಟ್ಟೆನ ಕಡೆ ಹೋಗಕ್ಕೆ ಎಷ್ಟು ಖುಷಿ ನೋಡ್ರಿ. ಫುಲ್ ಮುಂಜಾನೆಯಿಂದ ಎಲ್ಲ ಪ್ಯಾಕಿಂಗ್ ಸ್ಟಾರ್ಟ್ ಮಾಡ್ಕೊಂಡಾಳು. ಇಲ್ಲಿ ಹೋಗ್ಬೇಕು, ಮನ್ಯಾಗ ಮಗಳದಾಳು, ಆಕಿನ ಕೇರ್ ಮಾಡಬೇಕು, ಏನೂ ಇಲ್ಲ ಅಲ್ಲ ಮಮ್ಮಿ. ಆ್ಯಕ್ಚುಲಿ ನೀ ಹಾಲು ಭಾಳ ಕಡಾಕತ್ತಾನಲ್ಲಿ, ಆ ಮಮ್ಮ ನೆನ್ಸತ್ತಾನ ಅಂತೇಳಿ ಹೊಂಟಾರು. ಸೊ ಹೋಗಿ ಬರಲಿ ಒಂದು 3-4 ದಿನ ಇರ್ಲಿಕ್ಕಿನೂ ಮಗಳೆಲ್ಲ 3-4 ದಿನ ಒಂದು ವಾರ ಹೋಗಿ ಬಾ, ನಾವು ಆರಾಮ್ ಇರ್ತೀವಿ ನಿನ್ನ ಕಾಟಿಲ್ದ. ಎಲ್ಲಿ ಸೋಳು ಒದರಾಡ್ಕೊತ ಕೊಡೋದು. ನಮ್ಮ ಮಮ್ಮಿ ಆಮೇಲೆ ಅಪ್ಪಾಜಿ ನಾಳೆ ಶಿವಮೊಗ್ಗಕ್ಕೆ ಹೊಂಟಾರು, ಬೆಳಗ್ಗೆನೇ ಹೊಂಟಾರು. ಮನೆ ಎಲ್ಲ ಹೆಂಗಾಗೈತೆ ನೋಡ್ರಿ, ಅಡುಗೆ ಮನೆ. ಮಾರ್ನಿಂಗಿಂದ ಅಡುಗೆ ಮನೆ ಫ್ರೀನೇ ಇಲ್ಲ, ಅದು ಹಾಗೆ ಒಂದಾಗನೇ ಒಂದು ಕೆಲಸ ಸ್ಟಾರ್ಟ್ ಆಗೈತಿ. ಸೊ ಹೀಗಾಗಿ ಅಡುಗೆ ಮನೆ ಎಲ್ಲ ಒಂಥರ ಆಗಿಬಿಟ್ಟೈತಿ. ಇವಾಗ ರವೆ ಉಂಡೆ ಏನೇನು ಮಾಡ್ಕೊಳಕ್ಕೆ ಮಮ್ಮಿ? ಚುರ್ಮುರಿ, ರವೆ ಉಂಡೆ ಅಷ್ಟ, ಮತ್ತೇನು ಹೇಳ? ಪ್ರದಿತ್ಯಾಗಿಲ್ಲ, ಪ್ರದಿತ್ಯ ಅವ್ರ ಭಾಷೆದಾಗ ಏನೋ ಏನು ಏನು ಕೇಳಿದೆ ಪಚ್ಚಿ? ಮಮ್ಮಿ ನಮ್ಮಮ್ಮನ ಏನು ಕೇಳಿದೆ? ಯು ಆಲ್ಸೋ ಗೋಯಿಂಗ್ ಟುಮಾರೋ? ಪ್ರದಿತ್ಯ ಯು ಆಲ್ಸೋ ಗೋಯಿಂಗ್ ಟು ಶಿವಮೊಗ್ಗ? ಒಟ್ಟು ನಾ ಲಾಗ್ ಸ್ಟಾರ್ಟ್ ಮಾಡಿ ನೀ ಒಟ್ಟು ತಲೆ ಕಡ್ದೈತೆ ಒಂದು. ತಾನು ಫೋನ್ ಬಿಡಾಕತ್ತ ನನ್ನ ಕಡೆಯಿಂದ. ಏನು ಬೇಕು ನಿನಗೆ? ಈ ಕೊಡಂಗ ಸೂಪರ್ ಹೆಂಗೈತೆ ನೋಡಿ ನೋಡಿ ಹೇಳ. ಗಪ್ಪ ಹೆಂಗೈತೆ? ಹೆಂಗೈತೆ ಹೇಳ? ಸೂಪರ್ ಐತಿ. ತಿನ್ನಿಸ್ ನೀವು ಸೂಪರ್ ಉಂಡಿ ಅಮ್ಮಮ್ಮ ತಿನ್ಸು. ಹೆಂಗೈತೆ? ತಿನ್ನಾತಿ ನೋಡಿಲಿ ಮಮ್ಮಿ ತಿನ್ನಾಕ್ತಾಳ. ಏನು ಇಷ್ಟ ಚಲೋ ಆಗ್ಯ ಮಮ್ಮಿ ಉಂಡಿ. ಆ್ಯಕ್ಚುಲಿ ಭಾಳ ದಿನ ಆಗಿತ್ತು ನಾವು ರವೆ ಉಂಡಿನ ತಿಂದಿರಲಿಲ್ಲ. ಹೌದಾ? ರವೆ ಉಂಡಿನ ತಿಂದಿಲ್ಲ ಭಾಳ ದಿನ ಆಯ್ತು ಆ್ಯಕ್ಚುಲಿ. ಅವ್ರ ಮನೆ ಜಾಸ್ತಿ ಬೆಣ್ಣಿನ ತಿಂತಾರೆ. ಕಾವೇರಿ ಮನೆ ಬರೀ ಡೈಲಿ ಬೆಣ್ಣೆ ತಿಂತಾರೆ ಅವ್ರ ಮನೆ. ಶೇಂಗಾ ಕಾಳು ಹೋಗೈತಿ. ಕಾವು ಅಕ್ಕ ಅನ್ನೋ ಪ್ರೈತೆ, ಕಾವು ಅಕ್ಕ. ಹಾಂ ಇಲ್ಲ, ಅಜ್ಜ ಕೊಡತಾನ ಹೊರಗೆ ಶೇಂಗಾ ತಂತಂದು. ಪ್ರೈತಾನಿ ತಿನ್ನಂಗಲ್ಲ, ಹಲ್ಲಿಲ್ಲ. ಕಾವು ಅಕ್ಕನು? ಹಾಂ ಕಾವು ಅಕ್ಕ. ಅಕ್ಕ ಅಜ್ಜ ಏನು ತಂದ? ಏನೋ ತಂದ ನೋಡು ಅಜ್ಜ. ಸೀತಾಫಲ್. ತಿನ್ನಕ್ಕೆ ಬರಾಗಲ್ಲ, ಮನೆ ತಿನ್ಸಕ್ಕೆ ಬರೋ ಬೀಜನ ನಂಗೇನು ಬರ್ರಿ ಸೀತಾಫಲ ತಿನ್ನೋಣ. ಸೀತಾಫಲ ಸೀಸನ್ ಸ್ಟಾರ್ಟ್ ಆಯಿತು. ಇನ್ನು ಫುಲ್ ಮನೆ ಎಲ್ಲ ಬರೀ ಸೀತಾಪಪ್ಳಕಾಯಿನೇ, ಮನೆ ತುಂಬ ಎಲ್ಲ. ಹೊಲದಲ್ಲಿ ಗಿಡ ಅದಾವು, ಸೀತಾಫಲ ಗಿಡ ಅದಾವು. ಸೊ ಇವು ಕಾಯಿ ಆಗಕತ್ತು ಅಂದ್ರೆ ಹಾಗೆ ಸಾರಿಗೆ ಆಗಕ್ಕೆ ಸ್ಟಾರ್ಟ್ ಆಗಿಬಿಡ್ತಾವೆ. ಮನೇಲಿ ತೊಗೊಂಬಂದು ಹಣ್ಣು ಹಾಕಿದ್ರಂತೂ ಎಲ್ಲ ಕಾಯಿ ಒಮ್ಮೆ ಹಣ್ಣಾಗ್ತಾವೆ, ತಿನ್ನಕ್ಕೆ ಬೇಜಾರಾಗುತ್ತೆ, ಅಷ್ಟು ಹಣ್ಣಾಗಿಬಿಡ್ತಾವೆ ಒಮ್ಮೆಯಲ್ಲಿ. ಸೊ ಇದು ಈ ಸೀಸನ್ದು ಫಸ್ಟ್ ಕಾಯಿ. ಇನ್ನೂ ನಮ್ಮ ಗಿಡದಲ್ಲಿ ಆಗಿತ್ತಂತೆ, ಕಾಕ ತೊಗೊಂಬಂದು ಇವಾಗ ಪ್ರದೀತಿಗೆ ಕೊಟ್ಟಿದ್ದ. ಹಂಗೆ ಪ್ರದೀತಿಗೆ ತಿನ್ನಕ್ಕೆ ಬರೋಂಗಿಲ್ಲ, ಬೀಜ ಎಲ್ಲ ನುಂಗ್ತಾನೆ. ಮೊನ್ನೆ ಒಂದ್ಸಲ ತಿನ್ನಿಸ್ಬೇಕಾದ್ರೆ ಅಂದರೆ ಮಹೇಶ್ ಬಂದಾಗ ಅವ್ರು ತಿನ್ಸಾತಿದ್ರು, ಅವಾಗ ಬೀಜ ಎಲ್ಲ ನುಂಗ್ಬಿಟ್ಟ. ಸೊ ಹೀಗಾಗಿ ಅವಾಗ ಅದನ್ನೇ ಅವರು ಆ ಕಾಯಿ ತಿಂದರು. ಇದು ಈ ಸೀಸನ್ದು ಫಸ್ಟ್ ಕಾಯಿ ನಾ ತಿನ್ನತೀನಿ, ಗಿಡದಲ್ಲಿದ್ದೇನೆ. ಇದನ್ನು ತಿನ್ನೋಕೊಂದು ಕೆಟ್ಟು ಬೋರ್ ಆಗ್ತೈತೆ ಸೀತಾಫಲ. ಬೀಜ ಎಲ್ಲ ತಿನ್ನೋದು, ಬೀಜ ತೆಗೆದು ವೆರಿ ಬೋರಿಂಗ್ ಟು ಈಟ್ ದಿಸ್ ಫ್ರೂಟ್. ಒಂದು ಸ್ವಲ್ಪ ಸ್ವೀಟ್ಲೆಸ್ ಐತಿ, ನಮಗೇನು ಜಾಸ್ತಿ ಸ್ವೀಟ್ ಇಲ್ಲ, ಕಡಿಮೆನೇ ಸ್ವೀಟ್ ಐತಿ. ಬಟ್ ಈ ಹಣ್ಣು ಫುಲ್ ಸ್ವೀಟ್ ಇದ್ರೇ ಟೇಸ್ಟ್ ಇರುತ್ತೆ ಅಲ್ಲ.
ಇದು ಹೊಸದಿಲ್ಲ ಮತ್ತೆ ಯಾವ್ದು ಹಚ್ರಿ ತಕೊ ಮಮ್ಮಿ ಅದ್ ನೋಡ್ನು. ನಾ ತಂಗಿ ಕೊಡ್ತಾ ಇದ್ದೀನಿ. ತಂಗಿ ಕೊಡ್ನು ತಂಗಿ ಕೊಡ್ಲಿ ತಕೋ 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 ತಗೋ. ಬೇಕಾ ತಂಗಿ ಕೊಡ್ತಾನ. ಕೈ ಹೆಂಗ್ ಬಿಡ್ತಾ ನೋಡು ಇದಿ ಮೇಲೆ ಜಾನ ಮರಿ. ಪ್ರಜಿತ ಏನ ಅಮ್ಮಿ ಅಮ್ಮಿ ಹಿಡ್ಕೊಂಬಂದಾರ ಆಯೋದು. ಅಮ್ಮಿ ಹಿಡ್ಕೊಂಬಂದಾರ. ಏನು ಹೇಳಿ ಎದಕ್ಕೆ ಕೊಯ್ಯತ್ತದಿ ಬೊಗಾಣಿಯವನ? ಏನ ಲೈಟ ಎದಕ್ಕೆ ಕೊಯ್ಯತಿ ಬೊಗಾಣಿಯವನ? ಎದಕ್ಕೆ ಅಮ್ಮಿ ಹಿಂಡ್ ಹಾಕೊಂಡ್ರೆ ಪ್ರೈತ ಬೊಗಾಣಿ ತೊಗೊಂಡು ಹೊರಗಿನ ಲೈಟ್ ಹಚ್ಬೇಕು. ಅಷ್ಟನ್ ಬಾ. ಚಲೈ ಎಲ್ಲಿ ಪ್ರದು? ಏನು ಅಮ್ಮಿ ಹೇಳು? ಅಮ್ಮಿ ಹಿಂಡ್ತಿ ಆಯ್ಗಳು ಇಲ್ದಾರ. ಅಮ್ಮಮ್ಮ ಅಜ್ಜಿ ಇಲ್ದಾರ. ಅಮ್ಮಿ ಹಿಂಡಕ್ಕ ಎರಡು ಬೊಗಾಣಿ ತೊಗೊಂಬಂದಾನ ಅಮ್ಮಿ ಹಿಂಡಕ್ಕ. ಪ್ರಜಿತ ಎಮ್ಮಿ ಹಿಡ್ತಾನಂತ ಬೊಗಾಣಿ ತೊಗೊಂಬಂದ ನೋಡ್ರಿ. ದಿನ ಅವ್ರ ಅಜ್ಜ ಈ ಜೊತೆ ಎಮ್ಮೆ ಹಿಡ್ತಿರ್ತಾನು ಅಂತ. ಛೇ 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 ಮನ್ಯಾಗಿನ ಬೊಗಾಣಿ ಅಂಗಳದಾಗ ಓಡಾಡತ್ತಾವ ಹುಚ್ಚ. ಇಟ್ಟು ಬರೋ ಒಳಗೆ ಏನು ಏನು ಹೇಳ ಏನು 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 ಪ್ರೈತ ಏನು ಮಾಡತ್ತಿ? ಏ ಪ್ರದು ತೋರಿಸು ಏನದ? ಏನು ಮಾಡತ್ತಿ? ತೋರ್ಸಿ ಏನು ಮಾಡತ್ತಿ? ಏನದ ಕಲ್ಲ? ಅವ್ರ ಹೊಟ್ಟೆನ ಬೆಲ್ಲ ತೊಗೊಂಬಂದ್ರೆ ಇದನ್ನ ಬೆಲ್ಲ ತೊಗೊಂಡ್ರಿ. ಹಾಂ ಇಷ್ಟ ಬೇಗ ಏನು ಬದ್ನಿಕಾಯಿ ನೋಡ ಎಲ್ಲ ಚಪ್ಪಾಡಿ ಹಾಗೆ ಇನ್ನೂ ಒಂದು ಐದು ಕಾಣಿಸಿದ್ರ ಬ್ಯಾಗ್. ಚಪ್ಪಲಿನ ಪಕ್ಕ ಗೊಬ್ಬರ ಹೇಳು ಅದು ನೀನೆಲ್ಲ ಹಾಳಾಗಿದ್ದಾವೆ. ಇವೇನು ಮಮ್ಮಿ? ಸೀತಾಫಲ ಸಿಗಂಗಿಲ್ಲ ಶಿವಮೊಗ್ಗದಾಗ. ಅದಾವತ್ತು ಈಗ ನಾವು ಎತ್ಕೊಂಡು ಹೋಯ್ತೀವ. ಇದೊಂದು ಬ್ಯಾಗ್ ಆಗ್ತಿರ್ತದೆ ಮುಂದೆ ಇಟ್ಕೊಂಡು ದೇವರೇ ನಿಮ್ಮ ಬ್ಯಾಗ್ ಒಂದ? ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಸಾವಿತ್ರಿ ಸುನಿತಾ ವ್ಲಾಗ್ಸ್. ಇವತ್ತು ಆ್ಯಕ್ಚುಲಿ ಬೆಳಗ್ಗೆಯಿಂದನೇ ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ. ಬೆಳಗ್ಗೆ ಅಂದರೆ ಇವಾಗ 6:30 ಆಗಿದೆ. ಸೊ ಇವತ್ತು ಬೇಗನೆ ಇದ್ದೀನಿ. ಯಾಕಂದರೆ ಆ್ಯಕ್ಚುಲಿ ಇವತ್ತು ನಮ್ಮ ಮಮ್ಮಿ ಮತ್ತು ನಮ್ಮ ಅಪ್ಪಾಜಿ ಇಬ್ಬರು ಶಿವಮೊಗ್ಗಕ್ಕೆ ಹೊಂಟಾರು. ನಮ್ಮ ಸಹನ ಕಡೆ, ನಮ್ಮ ಸಹನ ಇರೋದು ಶಿವಮೊಗ್ಗದಲ್ಲಿ. ಸೊ ಅವಳ ಹತ್ರ ಹೊಂಟಾರು. ಇವತ್ತು ನಮ್ಮ ನಿಹಾಲ್ನ ಬರ್ತ್ಡೇ ಐತಿ. ಸೊ ಅವನ ಒಂದು ಬರ್ಡೇ ಸೆಲೆಬ್ರೇಷನ್ಗೆ ನಮ್ಮಮ್ಮ ಮತ್ತು ನಮ್ಮ ಅಪ್ಪಾಜಿ ಇಬ್ಬರು ಹೊಂಟಾರು. ಸೊ ಅವ್ರ ಜೊತೆ ನಾನು ಇವತ್ತು ಬೇಗನೆ ಇದ್ದೆ. ಆ್ಯಂಡ್ ಅವಳು ಪ್ರಜಿತನೂ ಕಳಿಸು ಅಂತ ಅಂದಿದ್ಲು. ಆ್ಯಕ್ಚುಲಿ ಪ್ರಜಿತಂಗೆ ಫುಲ್ ಲಾಂಗ್ ಜರ್ನಿ ಆಗ್ತೈತಿ, ಟಯರ್ಡ್ ಆಗ್ತೈತಿ, ಬ್ಯಾಡ್ ಅಂಥೇಳಿ ಸುಮ್ಮನೆ ಆಗಿದ್ನಿ. ಒಂದು 9 hour ಜರ್ನಿ, ಗುರ್ಲಾಪುರ್ ಟು ಶಿವಮೊಗ್ಗ 9 hour ಜರ್ನಿನೇ ಆಗುತ್ತೆ. ಎಲ್ಲ ಸೇರಿ ಒಂದು 10 hour ಜರ್ನಿನೇ ಆಗುತ್ತೆ. ಇವಾಗ ಒಂದು 10 ಗಂಟೆಗೆ ಅವ್ರು ಹೋಗೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ಈವ್ನಿಂಗ್ 5 o'clock or 6 o'clock ಆಗುತ್ತೆ ಅವ್ರು ರೀಚ್ ಆಗೋದು ಶಿವಮೊಗ್ಗಕ್ಕೆ. ಸೊ ಹೀಗಾಗಿ ಟಯರ್ಡ್ ಆಗ್ತೈತಿ, ಬ್ಯಾಡ್ ಅಂಥೇಳಿ ನಾ ಕಳಿಸವಲಾಗಿದೆ ಪ್ರಜಿತನು. ನಮ್ಮ ಸಣ್ಣ ಬಿಡಲಿಲ್ಲ, ಇಲ್ಲ ಕಳಿಸು ಪ್ರಜಿತನ ಕಳಿಸು ಅಂತ ಹೇಳಿ ಫುಲ್ ಫೋರ್ಸ್ ಮಾಡೋಕೈತ್ಲು. ಸೊ ಹೀಗಾಗಿ ಫುಲ್ ಲಾಸ್ಟ್ ಮೂಮೆಂಟಲ್ಲಿ ಅವನನ್ನು ರೆಡಿ ಮಾಡಿ ಕಳಿಸಿದ್ದೀನಿ. ಆ್ಯಕ್ಚುಲಿ ಕಾರಲ್ಲಿ ನಮ್ಮ ಅಪ್ಪಾಜಿ ಮತ್ತು ನಮ್ಮಮ್ಮ ಇಬ್ಬರು ಕುಂತಿದ್ರು. ಹೋಗೋಕ್ಕೆ ಸ್ಟಾರ್ಟ್ ಆಗಿತ್ತು ಕಾರು. ನಮ್ಮ ಕಾಂತು ಕಾರ್ ಸ್ಟಾರ್ಟ್ ಮಾಡಿದ್ದ ಆಲ್ರೆಡಿ ಹೊಂಟಿದ್ರು. ಆ ಒಂದು ಟೈಮಲ್ಲಿ ಪ್ರಜಿತನ ರೆಡಿ ಮಾಡಿ ಕಳಿಸಿದ್ದೀನಿ. ಸೊ ಇದೇ ಫಸ್ಟ್ ಟೈಮ್ ಅವ್ನಿಗೆ ಇಷ್ಟು ಲಾಂಗ್ ಜರ್ನಿ ಅವನೊಬ್ಬನೇ ಕಳಿಸಿದ್ದೀನಿ, ನನ್ನ ಬಿಟ್ಟು.
ಸೊ ಏನೇನಾಗುತ್ತೆ ನೋಡೋಣ. ಇವಾಗ ರೆಡಿ ಆದೆ. ಇಷ್ಟೋ ತನಕ ಪ್ರಗೀತನ ಕಳಿಸೋದೇ ಆಯಿತು. ಸೊ ಅವನನ್ನು ರೆಡಿ ಮಾಡಿ ಅವ್ನ ಡ್ರೆಸ್ ಎಲ್ಲ ಪ್ಯಾಕ್ ಮಾಡಿ ಸಡನ್ನಾಗಿ ಹೋದಲ್ಲ. ಸೊ ಹೀಗಾಗಿ ಏನೂ ನೆನೆ ಎಲ್ಲ ಪ್ಯಾಕ್ ಆಗಿರಲಿಲ್ಲ ಅವ್ನ ಡ್ರೆಸ್ ಎಲ್ಲ. ಸೊ ಏನೇನು ಸಿಗುತ್ತೆ ಅದನ್ನೆಲ್ಲನೂ ಪ್ಯಾಕ್ ಮಾಡಿ ಅವನನ್ನು ಕಳಿಸಿದೆ. ಅದಾದಮೇಲೆ ವಿಷುಗೆ ಹಾಲು ಕುಡಿಸಿ ಅವಳನ್ನು ಮಲಗಿಸಿದ್ದೀನಿ. ಸೊ ಇವಾಗ ಸ್ನಾನ ಮಾಡಿ ಬಂದೆ. ಟಿಫಿನ್ ಮಾಡಬೇಕು. ಇವತ್ತು ಟಿಫಿನ್ ಏನಂದರೆ ಉಪ್ಪಿಟ್ಟು, ಮೊಸರು, ಆಮೇಲೆ ರವೆ ಉಂಡೆ. ನಮ್ಮ ಸಣ್ಣ ಕಡೆ ಹೋಗೋ ಸಲ ರವೆ ಉಂಡೆ ಮಾಡಿದರು. ಸೊ ಅದೇ ತಿನ್ನತೀನಿ. ಸೊ ಬರ್ರಿ ಟಿಫಿನ್ ಮಾಡೋಣ. ಇವಾಗ ರೂಮ್ ಎಲ್ಲನೂ ಕ್ಲೀನ್ ಮಾಡಬೇಕು. ರೂಮ್ ಎಲ್ಲ ಫುಲ್ ಹೊರಗೆ ಹಂಚೀನಿ. ಎಲ್ಲ ಬೆಡ್ ಮೇಲೆಲ್ಲ ಬಟ್ಟೆ ಹಾಕಿದ್ದೀನಿ. ಎಲ್ಲನೂ ಕ್ಲೀನ್ ಮಾಡಬೇಕು. ಹೆಂಗೆ ಮಾಡೀನಿ ನೋಡ್ರಿ, ರೂಮ್ ಎಲ್ಲ ಫುಲ್ ಬಟ್ಟೆ ಹಾಕ್ಬಿಟ್ಟೀನಿ. ಸೊ ಇವಾಗ ಎಲ್ಲನೂ ಕ್ಲೀನ್ ಮಾಡ್ಬೇಕು ಅದನ್ನ. ಆ್ಯಂಡ್ ವಿಜಯಂದು ಇವತ್ತು ಬರ್ತ್ ಸರ್ಟಿಫಿಕೇಟ್ ಬಂತು. ಬರ್ತ್ ಸರ್ಟಿಫಿಕೇಟ್ ತರಿಸಿದೆ. ವಿಜು ಹುಟ್ಟಿ ಇವಾಗ ಇನ್ನೊಂದು ವೀಕ್ಗೆ 3 months ಕಂಪ್ಲೀಟ್ ಆಗೋಕ್ಕೆ ಬಂತು. ಅವಳಿಗೆ 2.5 month ಆಯಿತು. ಸೊ ಇವಾಗ ಬರ್ತ್ ಸರ್ಟಿಫಿಕೇಟ್ ಬಂತು ನೋಡಿರಿ. ಮೇನ್ ಇಂಪಾರ್ಟೆಂಟ್ ಇದೆ ಅಲ್ಲ. ಸೀತಾಫಲ ಹಣ್ಣು ತಿನ್ನತೀನಿ. ನಿನ್ನೆ ಒಂದು ಹಾಫ್ ತಿಂದಿದ್ದೆ. ಆಮೇಲೆ ಇವತ್ತು ಸಾಯಂಕಾಲ ಏನು ಮಾಡಿದ್ದಾರೆ, ನಮ್ಮ ಸಣ್ಣನ ಕಡೆ ಹೊಂಟಿದ್ರಲ್ಲ. ಸೊ ಅವ್ರ ಸಲುವಾಗಿ ಅಂಥೇಳಿ ಗಿಡದಲ್ಲಿರುವಂಥ ಸೀತಾಫಲ ಹರ್ಕೊಂಡು ಬಂದಿದ್ರು. ಒಂದು 10-15 ಕಾಯಿ ಹರ್ಕೊಂಡು ಬಂದಿದ್ರು. ಅದರಲ್ಲಿ ಒಂದು ಸ್ವಲ್ಪ ಹಣ್ಣಾಗಿದ್ದು ಅಂತೇಳಿ ಹಾಗೆ ತೆಗೆದಿಟ್ಟು ಹೋಗಿದ್ದಾರೆ. ಸೊ ಅವನ್ನ ಇವಾಗ ನಾ ತಿನ್ನತೀನಿ. ಆ್ಯಕ್ಚುಲಿ ಇದು ಭಾಳ ಹಣ್ಣಾಗೈತಿದೆ, ಟೂಳು ಆಗೈತಿ. ಆಮೇಲೆ ಇದೊಂದು ಸ್ವಲ್ಪ ಹಣ್ಣಾಗೈತಿ. ಸೊ ಸೀತಾಫಲಲ್ಲಿ ವಿಟಮಿನ್ ಸಿ ಇರ್ತೈತಿ. ಸೊ ಅದು ಪಿಗ್ಮೆಂಟೇಷನ್ಗೆ ಹೆಲ್ಪ್ ಮಾಡ್ತೈತಿ. ಸೊ ಇವಾಗ ನಾನು ಒಂದು ಸ್ವಲ್ಪ ವಿಟಮಿನ್ ಸಿ ಇರುವಂಥ ಫ್ರೂಟ್ಸನ್ನು ಜಾಸ್ತಿ ತಿನ್ನತ್ತೀನಿ. ಅದು ಹೆಲ್ತಿಗೂ ಒಳ್ಳೆಯದು. ಅಂದರೆ ಇವಾಗ ಹೇರ್ ಫಾಲ್ ಎಲ್ಲ ಸ್ಟಾರ್ಟ್ ಆಗೈತಿಲ್ಲ ನನಗೆ, ಹೆಲ್ತ್ಗೂ ಒಳ್ಳೆಯದು. ಆಮೇಲೆ ಪಿಗ್ಮೆಂಟೇಷನ್ ಏನಾಗೈತಲ್ಲ, ಸೊ ಇದೆಲ್ಲನೂ ಹೋಗ್ತೈತಿ. ಜಾಸ್ತಿ ವಿಟಮಿನ್ ಸಿ ಇರುವಂಥ ಫ್ರೂಟ್ಸು ಇಂಥವೆಲ್ಲ ತಿಂದರೆ ಪಿಗ್ಮೆಂಟೇಷನ್ಗೆ ಒಳ್ಳೆಯದದು, ಬೇಗನೆ ರೆಡ್ಯೂಸ್ ಆಗ್ತೈತೆ ಅಂತೆ. ಸೊ ಹೀಗಾಗಿ ಸೀತಾಫಲಲ್ಲಿ ವಿಟಮಿನ್ ಸಿ ಇರ್ತೈತಿ. ಸೊ ಅದರ ಸಲುವಾಗಿ ಒಂದೇ ಪಟ್ಟಿಗೆ 2 ಕಾಯಿ ಇಟ್ಕೊಂಡು ಕೂತೀನಿ ತಿನ್ನಬೇಕು ಅಂತ ಹೇಳಿ. ಸೊ ಬರ್ರಿ ತಿನ್ನೋನು. ಸೊ ಇದಾಗಿತ್ತು ನನ್ನ ಒಂದು ವ್ಲಾಗ್. ಇಷ್ಟು ಹೇಳಿ ನನ್ನ ವ್ಲಾಗನ್ನು ಎಂಡ್ ಮಾಡ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್. ನನ್ನ ಚಾನಲ್ಗೆ ಇದೇ ಥರ ಸಪೋರ್ಟ್ ಮಾಡಿ ಆ್ಯಂಡ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಕೀಪ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್.